ಒಂದು ಸಣ್ಣ ಪಟ್ಟಣದಲ್ಲಿ ಮೀರಾ ಎಂಬ ಹೆಸರಿನ ಅಜ್ಜಿ ವಾಸವಾಗಿದ್ದರು. ಪ್ರತಿ ಬೆಳಗ್ಗೆ ಅವರು ತಮ್ಮ ಬಾಲ್ಕನಿಯಲ್ಲಿ ಕುಳಿತು ಬಿಸಿ ಚಹಾ ಕುಡಿಯುತ್ತಾ ಹೊರಗಿನ ಜಗತ್ತನ್ನು ನೋಡುತ್ತಿದ್ದರು. ಬಾಲ್ಕನಿಯಲ್ಲಿ ಬಣ್ಣ ಬಣ್ಣದ ಹೂಕುಂಡಗಳಲ್ಲಿ ಪುಟ್ಟ ತೋಟವಿತ್ತು. ಪ್ರತಿದಿನವೂ ಅವರು ಪಾರಿವಾಳಗಳಿಗೆ ತಿಂಡಿಗಾಗಿ ಕಂಬದ ಮೇಲೆ ಒಂದು ಹಿಡಿ ಅಕ್ಕಿ ಹಾಕುತ್ತಿದ್ದರು. ಒಂದು ತಣ್ಣಗಿನ ಬೆಳಗ್ಗೆ ತಲೆಯ ಮೇಲೆ ಸ್ವಲ್ಪ ಬಿಳಿ ಬಣ್ಣವಿರುವ ಒಂದು ಬೂದು ಬಣ್ಣದ ಪಾರಿವಾಳ ಬಂದು ಕೂತುಬಿಟ್ಟಿತು. ಅದು ತುಂಬಾ ಆಯಾಸದಿಂದ ಹಾಗೂ ಚಳಿಯಿಂದ ನಡುಗುತ್ತಿತ್ತು. ಅದನ್ನು ನೋಡಿದ ಅಜ್ಜಿಯ ಮನಸ್ಸು ಮರುಗಿತು. ಅವರು ಮೃದುವಾಗಿ, ಭಯಪಡಬೇಡ, ಇಲ್ಲಿ ವಿಶ್ರಾಂತಿ ಮಾಡು ಎಂದರು. ಆ ಪಾರಿವಾಳ ಅವರ ದಯೆಯನ್ನು ಅರಿತು ಪ್ರತಿದಿನವೂ ಬರಲು ಪ್ರಾರಂಭಿಸಿತು. ಅಜ್ಜಿ ಅದಕ್ಕೆ ಚಿಂಟು ಎಂದು ಹೆಸರಿಟ್ಟರು. ದಿನಗಳು ಮುಂದುವರಿದಂತೆ ಚಿಂಟು ಬಲಿಷ್ಠನಾದ. ಅಜ್ಜಿ ಗಿಡಗಳಿಗೆ ನೀರು ಹಾಕುವಾಗ ಅಥವಾ ಮೊಮ್ಮಕ್ಕಳಿಗೆ ಸ್ವೆಟರ್ ನೇಯುವಾಗ ಚಿಂಟು ಮೆಲ್ಲಗೆ ಕೂ 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 ಎಂದು ಹಾಡುತ್ತಿದ್ದ. ಒಂದು ದಿನ ಜೋರಾಗಿ ಮಳೆ ಬರುತ್ತಿತ್ತು. ಆ ದಿನ ಚಿಂಟು ಮನೆಗೆ ಬರಲಿಲ್ಲ. ಅಜ್ಜಿ ಕಾತುರದಿಂದ ಕಾಯುತ್ತಿದ್ದರು. ಮುಂದಿನ ದಿನ ಬೆಳಿಗ್ಗೆ ಮಳೆಯು ನಿಂತ ನಂತರ ಚಿಂಟು ಮರಳಿ ಬಂದ. ಅಚ್ಚರಿಯೆಂದರೆ ತನ್ನ ಜೊತೆಗೆ ತನ್ನ ಸ್ನೇಹಿತನನ್ನು ಕರೆದುಕೊಂಡು ಬಂದಿದ್ದ. ತದನಂತರ ಹೆಚ್ಚು ಪಾರಿವಾಳಗಳು ಅಜ್ಜಿಯ ಬಾಲ್ಕನಿಗೆ ಬರುತ್ತಿದ್ದವು. ಈಗ ಪಾರಿವಾಳಗಳ ಕೂಗು, ಸಂತೋಷ ಹಾಗೂ ನೆಮ್ಮದಿಯಿಂದ ಆ ಜಾಗ ತುಂಬಿತ್ತು. ಮೀರಾ ಅಜ್ಜಿ ಯಾವಾಗಲೂ ಹೇಳುತ್ತಿದ್ದರು, ದಯೆ ಎಂಬುದು ಅಕ್ಕಿಯ ಹಿಡಿಯಂತೆ, ನೀಡಿದರೆ ಅದು ಇನ್ನಷ್ಟು ಹೆಚ್ಚಾಗಿ ಹಿಂದಿರುಗುತ್ತದೆ. ಧನ್ಯವಾದಗಳು. ಪ್ಲೀಸ್ ಸಬ್ಸ್ಕ್ರೈಬ್ ಆ ಯೂಟ್ಯೂಬ್ ಚಾನಲ್.